ಲಿಂಗಾಯುತ ಪಂಚಮಸಾಲಿ ಪೀಠದಲ್ಲಿ ಉಚ್ಚಾಟನೆಯ ಪರ್ವ ನಡೀತಾ ಇದೆ. ವಚನಾನಂದ ಶ್ರೀಗಳನ್ನ ಉಚ್ಚಾಟಿಸಿದ ಟ್ರಸ್ಟಿಗಳನ್ನೇ ಇದೀಗ ಉಚ್ಚಾಟನೆ ಮಾಡಲಾಗಿದೆ. ಈ ಬಗ್ಗೆ ಸಂಘದ ಅಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಲಿಂಗಾಯುತ ಪಂಚಮಸಾಲಿ ಪೀಠದಲ್ಲಿ ಇದೀಗ ಉಚ್ಚಾಟನೆಯ ಪರ್ವ. ಯಾಕಂದ್ರೆ ಹಿಂದೆ ಶ್ರೀಗಳನ್ನ ಉಚ್ಚಾಟಿಸಿದ್ರು, ಇದೀಗ ಅವರನ್ನ ಉಚ್ಚಾಟನೆ ಮಾಡಿದಂತಹ ಟ್ರಸ್ಟಿಗಳನ್ನೇ ಇದೀಗ ಉಚ್ಚಾಟನೆ ಮಾಡಲಾಗಿದೆ. ಈ ಬಗ್ಗೆ ಸಂಘದ ಅಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವಂತಹ ಪಂಚಮಸಾಲಿ ಪೀಠ ಇದು 3 ಟ್ರಸ್ಟಿಗಳನ್ನ ಉಚ್ಚಾಟಿಸಿದೆ ಪಂಚಮಸಾಲಿ ಸಂಘ. ಪ್ರಧಾನ ಧರ್ಮದರ್ಶಿ ಉಮಾಪತಿ ಹಾಗೆ ಚಂದ್ರಶೇಖರ ಪೂಜಾರ, ಜ್ಯೋತಿ ಪ್ರಕಾಶ್ ಇವರನ್ನ 3ರನ್ನ ಉಚ್ಚಾಟನೆ ಮಾಡಿ ಸಂಘ ಆದೇಶವನ್ನ ನೀಡಿದೆ. ಪಂಚಮಸಾಲಿ ಸಂಘದ ಬೈಲಾ 6.14/23 ಅಡಿ ಪ್ರಕಾರ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಟ್ರಸ್ಟಿಗಳು ಯಾವುದೇ ಡಿಸಿಷನ್ ತಗೊಳ್ಬೇಕು ಅಂತ ಅಂದ್ರೆ ಅವರು ಸಂಘದ ಜೊತೆ ಡಿಸ್ಕಸ್ ಮಾಡಬೇಕು, ಹಾಗೆ ಸಂಘದ ಅನುಮತಿಯನ್ನ ಪಡೆದು ತೀರ್ಮಾನವನ್ನ ಕೈಗೊಳ್ಳಬೇಕು. ಆದರೆ ಈ ರೀತಿ ಅವರು ನಡೆದುಕೊಂಡಿಲ್ಲ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಟ್ರಸ್ಟಿಗಳ ವಿರುದ್ಧ. ಹೀಗಾಗಿ ಈ ರೀತಿ ಆದೇಶ ಹೊರಬಂದಿದೆ. ಟ್ರಸ್ಟ್ ಡೀಡ್ನ ನಿಯಮಾವಳಿ ಖಂಡನೆ ಪ್ರಕಾರ ಸಂಘಕ್ಕೆ ಅಧಿಕಾರವನ್ನ ನೀಡಲಾಗಿದೆ. ಟ್ರಸ್ಟ್ ಸದಸ್ಯರ ಮಧ್ಯೆ ವಿವಾದ ಉಂಟಾದಲ್ಲಿ ಸಂಘ ಹಾಗೂ ಸಮಾಜದ ನಿರ್ಧಾರವೇ ಅಂತಿಮ. ಹೀಗಾಗಿ ಏಪ್ರಿಲ್ 13ರಂದು 3 ಟ್ರಸ್ಟ್ಗಳನ್ನು ಉಚ್ಚಾಟನೆ ಮಾಡಲಾಗಿದೆ. ಬ್ಯಾಂಕ್ನಲ್ಲಾಗಲಿ ಅಥವಾ ಟ್ರಸ್ಟ್ನಲ್ಲಾಗಲಿ ಯಾವುದೇ ವ್ಯವಹಾರ ಮಾಡೋದಕ್ಕೆ ಇವರಿಗೆ ಹಕ್ಕಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಬಂಧುಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡು ಒಂದು ನಿರ್ಧಾರವನ್ನು ಸರಿಪಡಿಸುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅನ್ನೋದನ್ನು ಕೂಡ ಈ ಬೈಲಾದಲ್ಲಿದೆ. ಇಂಥ ಬೈಲಾ ಏನು 2008ಕ್ಕೆ ರಚನೆ ಮಾಡಿದರು. ನಮ್ಮ ನಾಗನಗೌಡರು BKG ಕಂಪನಿಯವರು ನಮ್ಮ ರಾಜ್ಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು 2014ರಲ್ಲಿ ನಮ್ಮ ಸಂಘದ ಬೈಲಾದಲ್ಲಿ ಕೂಡ ಟ್ರಸ್ಟ್ನವರು ಏನಾದರೂ ತಪ್ಪುಗಳನ್ನು ಮಾಡಿದರೆ, ಸರಿಯಾದ ರೀತಿ ಒಳಗೆ ಲೆಕ್ಕಪತ್ರ ಇಡದಾಗಿದ್ದರೆ, ಅಲ್ಲಿ ಒಳ್ಳೆಯ ಸ್ಥಿತಿ ಒಳಗೆ ಆ ಪೀಠವನ್ನು ಮಾಡದೇ ಇದ್ದಾಗ ಸಂಘ ಅಧಿಕಾರವನ್ನು ವಹಿಸಿ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಹಕ್ಕು ಇದೆ ಅನ್ನೋದನ್ನು ಕೂಡ ಏನಪ್ಪಂದರೆ ನಮ್ಮ ಬೈಲಾದಲ್ಲಿ ಕೂಡ ಏನಪ್ಪಂದ್ರೆ ಹಿರಿಯರು ನಮೂದಿಸಿದ್ದಾರೆ. ಈ ಎಲ್ಲರ ಹಿಂದೆ ನಾನು ಸುತ್ತಿ ಬಳಸಿ ಮಾತಾಡಲಿಕ್ಕೆ ಬರುವುದಿಲ್ಲ. ಟ್ರಸ್ಟಿನಲ್ಲಿ ಇರುವಂಥ ಬೈಲಾದಲ್ಲಿ ನಮಗೆ ಅಧಿಕಾರ, ನಮ್ಮ ಸಂಘದಲ್ಲಿರುವಂಥ ನಮ್ಮ ಅಧಿಕಾರ ನಿಮಗೆಲ್ಲರಿಗೂ ಆ ನೋಟ್ನಲ್ಲಿ ಅಂತಂದು ಕೊಟ್ಟಿದ್ದೇವೆ. ನಮ್ಮ ಈ ಸದ್ಯದಲ್ಲಿರುವಂಥ ಟ್ರಸ್ಟಿಗಳಲ್ಲಿ ಎಲ್ಲರೂ ಕೆಟ್ಟವರಿಲ್ಲ, ಎಲ್ಲರೂ ದುಷ್ಟರಲ್ಲ. ಪಂಚಮಸಾಲಿ ಬಂಧುಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡು ಒಂದು ನಿರ್ಧಾರವನ್ನು ಸರಿಪಡಿಸುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅನ್ನೋದನ್ನು ಕೂಡ ಈ ಬೈಲಾದಲ್ಲಿದೆ. ಇಂಥ ಬೈಲಾ ಏನು 2008ಕ್ಕೆ ರಚನೆ ಮಾಡಿದರು. ನಮ್ಮ ನಾಗನಗೌಡರು BKG ಕಂಪನಿಯವರು ನಮ್ಮ ರಾಜ್ಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು 2014ರಲ್ಲಿ ನಮ್ಮ ಸಂಘದ ಬೈಲಾದಲ್ಲಿ ಕೂಡ ಟ್ರಸ್ಟ್ನವರು ಏನಾದರೂ ತಪ್ಪುಗಳನ್ನು ಮಾಡಿದರೆ, ಸರಿಯಾದ ರೀತಿ ಒಳಗೆ ಲೆಕ್ಕಪತ್ರ ಇಡದಾಗಿದ್ದರೆ, ಅಲ್ಲಿ ಒಳ್ಳೆಯ ಸ್ಥಿತಿ ಒಳಗೆ ಆ ಪೀಠವನ್ನು ಮಾಡದೇ ಇದ್ದಾಗ ಸಂಘ ಅಧಿಕಾರವನ್ನು ವಹಿಸಿ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಹಕ್ಕು ಇದೆ ಅನ್ನೋದನ್ನು ಕೂಡ ಏನಪ್ಪಂದರೆ ನಮ್ಮ ಬೈಲಾದಲ್ಲಿ ಕೂಡ ಏನಪ್ಪಂದ್ರೆ ಹಿರಿಯರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್. ಇನ್ನು ಮೊದಲು ಶ್ರೀಗಳ ಉಚ್ಚಾಟನೆ, ಆದರೆ ಇದೀಗ ಟ್ರಸ್ಟಿಗಳನ್ನೇ ಉಚ್ಚಾಟನೆ ಮಾಡಲಾಗಿದೆ. ಏನಿದು, ಯಾವ ಕಾರಣಕ್ಕೆ ಅಂತ? ಸಿಂಚನೆ ಏನಂದ್ರೆ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಬಳಿ ಇರುವಂತಹ ಏನು ವೀರಶೈವ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಕೊಡಿ ಅಂತೇಳಿ ಒಂದು ಚಳುವಳಿ ಆರಂಭವಾಯಿತು. ಈ ಚಳುವಳಿ ಆರಂಭವಾದ ನಂತರ ಧರ್ಮದರ್ಶಿಗಳ ಟ್ರಸ್ಟ್ಗಳು ಆ ಒಂದು ಲೆಕ್ಕವನ್ನ ನೀಡದೆ ವಚನಾನಂದ ಶ್ರೀಗಳನ್ನ ಪದಚ್ಯುತಿಗೊಳಿಸಿದ್ರು. ಈ ವಿವಾದ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಕಳೆದ 2 ತಿಂಗಳಿಂದನೂ ಸಹ ಟ್ರಸ್ಟ್ಗಳು ಮತ್ತು ಆಡಳಿತಾಧಿಕಾರಿಗಳ ನಡುವೆ ಜಗ್ಗಾಟದಂತ ಒಂದು ಜಗಳ ನಡೀತಾನೆ ಇದೆ. ಇದೀಗ ಏನಂದ್ರೆ, ಲೆಕ್ಕ ಕೊಡಿ ಚಳುವಳಿ ಸಮಿತಿ ಸಾಕಷ್ಟು ಹೋರಾಟವನ್ನ ಮಾಡಿದ ಹಿನ್ನೆಲೆಯಲ್ಲಿ ಮತ್ತು ಮಠದಲ್ಲಿ ಟ್ರಸ್ಟ್ಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈಗ ಟ್ರಸ್ಟ್ಗಳು ನಾಳೆ ಒಂದು ಸಾರ್ವಜನಿಕವಾಗಿ ಲೆಕ್ಕವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಏನು ಲೆಕ್ಕ ಕೊಡಿ ಚಳುವಳಿ ಇದೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದೆ. ಇಂದು ಏನಂದ್ರೆ, ಅವರ ಸಮಿತಿ ಅಧ್ಯಕ್ಷ ಪರಮೇಶ್ ಗೌಡ್ರು ಹಾಗೂ ಮಾಜಿ ಶಾಸಕ HS ಶಿವಶಂಕರ್ ಅವರು ಇವರು ಆ ತರಾತುರಿಯಲ್ಲಿ 2008ರಿಂದ ಇಲ್ಲಿವರೆಗೂ ಸುಮಾರು 18 ವರ್ಷಗಳ ಕಾಲ ಲೆಕ್ಕವನ್ನ ಇದೀಗ ಕೊಡ್ತೀವಿ ಅಂದ್ರೆ ನಾವು ಅದನ್ನ ಒಪ್ಪುವುದಿಲ್ಲ. ಸಂಪೂರ್ಣವಾಗಿ ಮಠದ ಆಸ್ತಿ ಸಮೇತ ಮತ್ತು ಭಕ್ತರು ಕೊಟ್ಟಂತ ಚಿನ್ನಾಭರಣ ಹಾಗೂ ಏನು ಆಸ್ತಿ ಇದೆ ಅದನ್ನ ಎಲ್ಲವನ್ನೂ ಸಹ ದಾಖಲೆ ಸಮೇತ ಒಂದು ಮಾಹಿತಿಯನ್ನ ಒದಗಿಸಬೇಕು ಮತ್ತು ಸಂಪೂರ್ಣ ಖರ್ಚು ವೆಚ್ಚದ ಲೆಕ್ಕವನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದೆ. ಇವರು ಕೊಡುವ ಲೆಕ್ಕವನ್ನ ನಾವು ಅರಾತುರಿಯಲ್ಲಿ ನಾವು ತೆಗೆದುಕೊಳ್ಳಕ್ಕೆ ಸಾಧ್ಯವಿಲ್ಲ. ಈ ಬಗ್ಗೆ ಕೂಲಂಕುಷವಾಗಿ ಅಧಿಕೃತವಾಗಿ
ಸರ್ಕಾರದ ಲೆಕ್ಕಪತ್ರ ಅನುದಾನ ಬಂದಿರತಕ್ಕಂಥದ್ದು ಸೇರಿದಂತೆ ಭಕ್ತರು ಕೊಟ್ಟಂತಹ ಎಲ್ಲಾ ವಿವರವನ್ನು ಸಹ ಒಂದು ಕೊಡಬೇಕು, ಇಲ್ಲವಾದ್ರೆ ಈ ಲೆಕ್ಕವು ಒಪ್ಪುವುದಿಲ್ಲ ಅಂತ ಇವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಟ್ರಸ್ಟ್ ನವರು ನಾಳೆನೆ ನಾವು ಲೆಕ್ಕ ಕೊಡ್ತೀವಿ ಅಂತ ಹೇಳಿ ಸಹ ಒಪ್ಪಿದ್ದಾರೆ. ಈ ಎರಡು ಟ್ರಸ್ಟ್ ಮತ್ತು ಆಡಳಿತ ಮಂಡಳಿ ನಡುವಿನ ಒಂದು ಏನು ಜಗಳ ಇದೆ ಇದು ತಾರಕಕ್ಕೇರಿದೆ. ಈಗ ನಾಳೆ ಅವರು ಒಂದು ಲೆಕ್ಕ ಕೊಟ್ರೆ ಇವರು ಸಹ ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂತ ಸಹ ಆಗ್ರಹಿಸಿದೆ. ಈ ಎರಡರ ಏನು ಟ್ರಸ್ಟ್ ಮತ್ತು ಧರ್ಮದರ್ಶಿಗಳು ಮತ್ತು ಆಡಳಿತಾಧಿಕಾರಿಗಳ ನಡುವಿನ ಜಗಳ ನಾಳೆ ಏನು ಇವ್ರು ಲೆಕ್ಕ ಕೊಡೋರು ಅದನ್ನ ಒಪ್ಪುತ್ತಾರೋ ಅಥವಾ ಅದನ್ನ ತಿರಸ್ಕಾರ ಮಾಡುತ್ತಾರೋ ಅಥವಾ ಮುಂದಿನ ದಿನದಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ಬೇಕಂತಂದು ಕಾದು ನೋಡ್ಬೇಕಿದೆ. ಬಟ್ ಆದ್ರೆ ಹೇಳ್ಬೇಕಂದ್ರೆ ಈಗ ಟ್ರಸ್ಟ್ಗಳು ಕೊಡುವಂತ ಲೆಕ್ಕವನ್ನ ನಾವು ಯಾವುದೇ ಕಾರಣಕ್ಕೂ ಸಹ ಒಪ್ಪುವುದಿಲ್ಲ ಅಂತ ಹೇಳಿ ಈಗ ಒಂದು ಲೆಕ್ಕ ಕೊಡಿ ಏನ್ ಚಳುವಳಿಯನ್ನು ಹೋರಾಟ ಮಾಡಿದ್ರು ಅವರು ಹೇಳ್ತಾ ಇದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ಕಲ್ಲೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.